2026ನೇ ಹೊಸ ವರ್ಷಕ್ಕೆ ಹೋಗಲಿಕ್ಕೆ ಕೆಲವು ನಿಮಿಷಗಳು ಮಾತ್ರ ಇದೆ. ನಾವು ಒಳ್ಳೆಯ ಮಕ್ಕಳ ಕಾರ್ಯಕ್ರಮವನ್ನು ವೀಕ್ಷಿಸಿದ್ರಿ, ಹಾಗೂ ಆರಾಧನೆಗಳನ್ನು ನಾವು ದೇವ್ರನ್ನ ಆರಾಧನೆ ಮಾಡ್ತಾಯಿದ್ರಿ. ಸಂಕ್ಷಿಪ್ತವಾಗಿ ದೇವರು ಕೊಟ್ಟಂಥ ಕೆಲವು ಆಲೋಚನೆಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಪ್ರೈಸ್ ಲಾರ್ಡ್. ಮೊದಲನೇದಾಗಿ ದೇವರು ಈ ವರ್ಷವೆಲ್ಲ ನಮ್ಮ ಜೀವಿತದಲ್ಲಿ ಸಭೆಯಾಗಿ, ಕುಟುಂಬಗಳಾಗಿ, ಸೇವಕರಾಗಿ ನಮ್ಮ ಜೀವಿತದಲ್ಲಿ ಮಾಡಿದಂಥ ಎಲ್ಲ ಉಪಕಾರಕ್ಕೆ ಹೃದಯದ ಆಳದಿಂದ ನಾನು ದೇವರಿಗೆ ವಂದನೆ ಅಂತ ತಿಳಿಸ್ತಾ ಇದ್ದೀನಿ. ನಾನು ಯೇಸುವಿನ ನಾಮದಲ್ಲಿ ಅರಿಕೆ ಮಾಡ್ತಾ ಇದ್ದೀನಿ. ನಾವು ಹೊಸ ವರ್ಷಕ್ಕೆ ಹೋಗೋ ಕೆಲವು ನಿಮಿಷಗಳು ಇರೋದು. ಬಟ್ ನಮ್ಮ ಮೇಲೆ, ನಮ್ಮ ಕುಟುಂಬಗಳ ಮೇಲೆ, ನಮ್ಮ ಸಭೆಯ ಮೇಲೆ, ಸೇವೆಯ ಮೇಲೆ ಇರುವಂಥ ಎಲ್ಲ ನುಗ್ಗಗಳು, ಲಿಮಿಟೇಷನ್ಸ್, ಬೌಂಡ್ರೀಸ್ ಎಲ್ಲ ಯೇಸುವಿನ ನಾಮದಲ್ಲಿ ಇವಾಗ ನೀವು ನಂಬುದಾದರೆ ಆ ವಾಗ್ದಾನ ನೆರವೇರಲಿ. ಇಷ್ಟು ವರ್ಷ ಮುನ್ನೇರ್ಲಿಕ್ಕೆ ಆಗದೆ ಇದ್ದರೆ, ಇಷ್ಟು ವರ್ಷ ಬೆಳಿಲಿಕ್ಕೆ ಆಗದೆ ಇದ್ದರೆ, ಇಷ್ಟು ವರ್ಷ ಮುಂದೆ ಹೋಗ್ಲಿಕ್ಕೆ ಆಗದೆ ಇದ್ದರೆ, ಇಷ್ಟು ವರ್ಷ ಐಕ್ಯತೆಯಲ್ಲಿ ಜೀವಿಸ್ಲಿಕ್ಕೆ ಆಗದೆ ಇದ್ದರೆ, ಅದಕ್ಕೆ ತಡೆಯಾಗಿರುವ ಎಲ್ಲ ನುಗ್ಗಗಳು, ಲಿಮಿಟೇಷನ್ಸ್, ಬೌಂಡ್ರಿಗಳು, ಸೈತಾನ್ ಹಾಕಿದಂಥ ಎಲ್ಲ ಪಾಪದ ನುಗ್ಗಗಳು, ಸೈತಾನ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ಒಡೆದೋಗ್ಲಿ. ನೀವು ನಂಬುದಾದರೆ ಈ ವಾಕ್ಯ ಇವಾಗ ನೀವು ಕೇಳುವಾಗಲೇ ನಿಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನೆರವೇರಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಹಾಲೆಲೂಯಾ. ದೇವರ ಆತ್ಮನಿ ಹೀಗೆ ಮಾತಾಡಿದ್ರು. ಪ್ರೈಸ್ ಲಾರ್ಡ್. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯದ 33ನೇ ವಾಕ್ಯ. ಯಾರೆಲ್ಲ ದೇವರಿಗೆ ಮೊದಲನೇ ಸ್ಥಾನವನ್ನು ಕೊಡ್ತಾರೋ, ಹೊಸ ವರ್ಷಕ್ಕೆ ನಾವು ಹೋಗ್ತಾ ಇದ್ರಿ, ಬಟ್ ದೇವರಿಗೆ ಮೊದಲನೇ ಸ್ಥಾನವನ್ನು ಕೊಡ್ತಿರೋ, ದೇವರ ಅನ್ಯೂನತೆಗೆ ಮೊದಲನೇ ಸ್ಥಾನವನ್ನು ಕೊಡ್ತಿರೋ, ಅವರ ಅಭಿವೃದ್ಧಿಯನ್ನ, ಬಿಡುಗಡೆಯನ್ನ, ಆಶೀರ್ವಾದವನ್ನ, ಪರಿಶುದ್ಧಾತ್ಮನ ಅವರ ಜೀವಿತದಲ್ಲಿ ಮಾಡುವ ಕಾರ್ಯಗಳನ್ನ 2026ನೇ ವರ್ಷದಲ್ಲಿ ಅವರು ಕಾಣ್ತಾರೆ. ಹಾಲೆಲೂಯಾ. ನಮ್ಮೆಲ್ಲರಿಗೂ ಅನೇಕ ಕಾರ್ಯಗಳ ಬಗ್ಗೆ ಯೋಚನೆಗಳಿದೆ, ಬಟ್ ದೇವರಿಗೆ ಮೊದಲನೇ ಸ್ಥಾನವನ್ನು ಕೊಡುವನು. ಕೀರ್ತನೆಗಾರನಾದ ದಾವೀದನು ಹೀಗೆ ಹೇಳ್ತಾ ಇದ್ದಾನೆ, 27ನೇ ಕೀರ್ತನೆ 4ನೇ ವಾಕ್ಯದಲ್ಲಿ ಆತನು ಹೀಗೆ ಹೇಳ್ತಾ ಇದ್ದಾನೆ, ನಾನು ಒಂದೇ ಒಂದು ಕಾರ್ಯ ದೇವರ ಹತ್ರ ಕೇಳ್ಕೊಳ್ತಾ ಇದ್ದೀನಿ, ಜೀವಮಾನವಲ್ಲ ದೇವರೇ, ನಿನ್ ಜೊತೆ ಜೀವಿಸ್ಲಿಕ್ಕೆ ನಿನಗೆ ಮೊದಲನೇ ಸ್ಥಾನವನ್ನು ಕೊಡುವಂತ ಒಂದು ಭಾಗ್ಯವನ್ನು ನನಗೆ ಕೊಡು ಎಂಬುದಾಗಿ ದಾವೀದನು ಪ್ರಾರ್ಥನೆ ಮಾಡಿದ. ಬಾಕಿ ಅನೇಕ ಕಾರ್ಯಗಳು ಅವನಿಗೆ ಅವಶ್ಯಕತೆ ಇತ್ತು, ಆದರೆ ಇವನ್ ದೇವರಿಗೆ ಮೊದಲನೇ ಸ್ಥಾನ ಕೊಟ್ಟಿದ್ರಿಂದ ದೇವರು ಬಾಕಿ ಎಲ್ಲ ಆಶೀರ್ವಾದಗಳು ಅವನಿಗೆ ಕೊಟ್ಟಿದ್ದು ನಿಜವಾಗಿರುವುದಾದ್ರೆ, ಪ್ರೈಸ್ ಲಾರ್ಡ್, ಒಂದು ಹೊಸ ವರ್ಷಕ್ಕೆ ಹೋಗೋದಕ್ಕಿಂತ ಮುಂಚೆ ಈ ಒಂದು ತೀರ್ಮಾನದೊಂದಿಗೆ ನಾವು ಹೊಸ ವರ್ಷದಲ್ಲಿ ಕಾಲ್ ಮಡಗನ. ಹಾಲೆಲೂಯಾ. ನನ್ನ ಕೆಲಸಕ್ಕಿಂತ, ನನ್ನ ಸಂಬಂಧಗಳಕ್ಕಿಂತ, ನನ್ನ ಆರೋಗ್ಯ, ನನ್ನ ಕುಟುಂಬಕ್ಕಿಂತ ಮೊದಲನೇ ಸ್ಥಾನ ಯೆಹೋವನಿಗೆ ನಾನು ಕೊಡ್ತೀನಿ ಎಂಬ ತೀರ್ಮಾನ ತಗೊಳ್ಳುವ ದೇವರ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೀನಿ. ಪರಿಶುದ್ಧಾತ್ಮನಿ ಹೀಗೆ ತಿಳಿಸಿದ್ರು. ಹಾಲೆಲೂಯಾ. ಬರೋ ವರ್ಷ ಅನೇಕ ರೀತಿಯ ಶೋಧನೆಗಳು, ಹೋರಾಟಗಳು, ಪರೀಕ್ಷೆಗಳು ನನ್ನ ಜನರಿಗೆ ಬರುತ್ತೆ. ಬಟ್ ಯಾರು ಆಳವಾಗಿ ದೇವರ ವಾಕ್ಯದಲ್ಲಿ ಬೇರೂರು ಇರ್ತಾರೋ, ಅವರು ಸ್ಟ್ರಾಂಗ್ ಆಗಿರ್ತಾರೆ. ಅದು ಮಾತ್ರ ಅಲ್ಲ, ಸೈತಾನ ಜಯಿಸ್ತಾರೆ. ಹಾಲೆಲೂಯಾ. ಎಷ್ಟು ಜನ ನೀವು ನಂಬ್ತೀರ ನನಗೆ ಗೊತ್ತಿಲ್ಲ. ಬರೋ ವರ್ಷ ಅನೇಕ ಪರೀಕ್ಷೆಗಳು, ಹೋರಾಟಗಳು, ಕಷ್ಟದ ದಿನಗಳು ಬರಬಹುದು ಇದೆ ಎಂಬುದಾಗಿ ದೇವರ ಆತ್ಮ ತಿಳಿಸ್ತಾ ಇದ್ದಾರೆ. ಬಟ್ ಯಾರು ದೇವರ ವಾಕ್ಯದಲ್ಲಿ, ದೇವರ ಪ್ರಸನ್ನತೆಯಲ್ಲಿ, ಪರಿಶುದ್ಧತೆಯಲ್ಲಿ, ದೇವರಾಗಿರುವ ಅನ್ಯನತೆಯಲ್ಲಿ ದೃಢವಾಗಿ, ಆಳವಾಗಿ ಬೇರೂರಿರ್ತಾರೋ, ಅವರು ದೃಢವಾಗಿ ನಿಂತು ಸೈತಾನ ಜಯಿಸುವರಾಗಿರ್ತಾರೆ. ಹಾಲೆಲೂಯಾ. ಆದ್ದರಿಂದ ಬರೋ ಇಷ್ಟು ವರ್ಷ ನೀವು ಕೇರ್ಲೆಸ್ ಆಗಿ ಜೀವಿಸಿರ್ಬೋದು. ಅಯ್ಯೋ, ಕ್ರೈಸ್ತ ಜೀವಿತ ಅಂದ್ರೆ ಏನೋ, ಭಾನುವಾರ 2 ಅವರ್ ಬಂದು ಹೋಗೋ ಅಂತ ಒಂದು ಕ್ರೈಸ್ತ ಜೀವಿತ ಎಂಬುದಾಗಿ ನೀವು ಯೋಚನೆ ಮಾಡಿರ್ಬೋದು. ಬಟ್ ಬರೋ ವರ್ಷ ಅದು ಆಗೋದಿಲ್ಲ. ಯಾರು ದೃಢವಾಗಿ, ಆಳವಾಗಿ ನಿಂತಿರ್ತಾರೋ ಅವರು ಫಲ ಕೊಡ್ತಾರೆ. ಎಷ್ಟು ಆಳವಾಗಿ ಬೇರಿದೆಯೋ ಅಷ್ಟೇ ಎತ್ತರದಲ್ಲಿ ಅವರು ಬೆಳೀತಾರೆ ಎಂಬುದಾಗಿ ಪರಿಶುದ್ಧಾತ್ಮನ ಸಭೆಯೊಂದಿಗೆ ಮಾತಾಡ್ತಾ ಇದ್ದಾರೆ. ಹಾಲೆಲೂಯಾ. ಆದ್ದರಿಂದ ಪ್ರೈಸ್ ಲಾರ್ಡ್. ನೀವು ವಾಕ್ಯವನ್ನು ಕೇಳಿರ್ತೀರಾ. ಈ ನನ್ನ ವಾಕ್ಯವನ್ನು ಕೇಳಿ ಅನುಸರಿಸುವವನು ಬಂಡೆಯ ಮೇಲೆ ಮನೆ ಕಟ್ಟಿದ ವ್ಯಕ್ತಿಗೆ ಸಮಾನನಾಗಿದ್ದಾನೆ. ಎಷ್ಟೋ ವಾಕ್ಯಗಳು ನಾವು ಓದ್ತಾ ಇದ್ರಿ, ಪ್ರಸಂಗಗಳನ್ನ ನಾವು ಕೇಳ್ತಾ ಇದ್ರಿ, ಬಟ್ ವಾಕ್ಯ ಅನುಸರಿಸುವುದು ನಮ್ಮನ್ನ ಗಟ್ಟಿ ಉಳ್ಳ ವಿಶ್ವಾಸಿಗಳಾಗಿ ಮಾರ್ಪಡಿಸ್ತಾ ಇದೆ. ಪರಿಶುದ್ಧಾತ್ಮನ ತಿರುಗಿ ಸಭೆಯೊಂದಿಗೆ ಹೀಗೆ ಮಾತಾಡಿದ್ರು, ಇಷ್ಟು ವರ್ಷ ಚಿಕ್ಕ ಮಕ್ಕಳಾಗಿ ಉಳ್ಕೊಂಡಿದ್ದು ಸಾಕು, ಇನ್ನು ಮುಂದೆ ನೀವು ಆತ್ಮದಲ್ಲಿ ಬೆಳಿಬೇಕು. ಹಾಲೆಲೂಯಾ. ದೇವರ ಅನ್ಯೋನ್ಯತೆಯಲ್ಲಿ ಬೆಳಿಬೇಕು, ಕೃಪೆಯಲ್ಲಿ ಬೆಳಿಬೇಕು, ನಂಬಿಕೆಯಲ್ಲಿ ಬೆಳಿಬೇಕು, ದೇವರ ಜ್ಞಾನದಲ್ಲಿ ಬೆಳಿಬೇಕು. ಗಾಡ್ ಎಕ್ಸ್ಪೆಕ್ಟ್ಸ್ ಈಚ್ ಅಂಡ್ ಎವ್ರಿ ಬಿಲೀವರ್ಸ್ ಟು ಗ್ರೋ ಟು ಮೆಚ್ಯೂರಿಟಿ. ಎಷ್ಟು ಜನ ಅದಕ್ಕೆ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೀರಿ? ಹಾಲೆಲೂಯಾ. ಇಷ್ಟು ವರ್ಷ ನೀವು ಚಿಕ್ಕ ಮಕ್ಕಳಾಗಿ ಉಳ್ಕೊಂಡು ಸಾಧಾರಣ ಒಂದು ಕ್ರೈಸ್ತ ಜೀವಿತವನ್ನು ಸೂಪರ್ಫಿಷಿಯಲ್ ಆಗಿ ಬದುಕಬಹುದು. ಬಟ್ ಬರೋ ವರ್ಷ ಯಾರು ಪ್ರಕಾಶಿಸ್ತಾರೆ, ದೇವರಲ್ಲಿ ಬೆಳೆಯುವವರು. ಸೊ ಭಾನುವಾರ ಒಂದು ದಿವಸ ಅಲ್ಲ, ಪ್ರತಿದಿನ ದೇವರೊಂದಿಗೆ ಸಮಯ ಕಳೆಯುವವರು, ಪ್ರತಿದಿನ ಬೈಬಲ್ ಓದೋರು, ಪ್ರತಿದಿನ ಪ್ರಾರ್ಥನೆ ಮಾಡೋರು, ಪ್ರತಿದಿನ ಪರಿಶುದ್ಧಾತ್ಮನ ಜೊತೆ ಜೀವಿಸೋರು, ಪ್ರತಿದಿನ ದೇವರ ವಾಕ್ಯವನ್ನು ಅನುಸರಿಸೋರು, ಪ್ರತಿದಿನ ಪರಿಶುದ್ಧದಲ್ಲಿ ಬೆಳೆಯುವವರು, ಅವರು ದೇವರಿಗೋಸ್ಕರ ಗಟ್ಟಿಯಾಗಿ ನಿಂತು ಮಹತ್
ಕಾರ್ಯವನ್ನು ಮಾಡ್ತಾರೆ. ಇಟ್ಸ್ ಅ ಟೈಮ್ ಟು ಗ್ರೋ ಎಂಬುದಾಗಿ ನಂಬುವವರು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿ. ಆಮೇಲೆ ಬೆಳೆದಂತ 30 ವಯಸ್ಸಿರುವ ಬೆಳೆದಂತ ಯೇಸುವನ್ನು ನೋಡಿ ತಂದೆಯ ದೇವರು ಹೀಗೆ ಹೇಳ್ತಾರೆ, ಇವನು ನನ್ನ ಪ್ರಿಯ ಕುಮಾರನು, ಇವನಲ್ಲಿ ನಾನು ಪ್ರಸಾದಿಸಿದ್ದೀನಿ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯದ 52ನೇ ವಾಕ್ಯ. ಯೇಸು ಜ್ಞಾನದಲ್ಲೂ ದೇಹ ಬಲದಲ್ಲೂ ದೇವರ ದಯೆಯಲ್ಲೂ ಮನುಷ್ಯರ ದಯೆಯಲ್ಲೂ ಬೆಳೆದ್ರು. ಹಾಲೆಲೂಯ. ಭಾನುವಾರ ಒಂದು ದಿವಸ ಶ್ರಮಿಸಿದ್ರೆ ಬೆಳೆಯಕ್ಕಾಗಲ್ಲ. ಅದಕ್ಕೆ ನಾವು ತೀರ್ಮಾನವನ್ನು ತಗೊಳ್ಳೋಣ. ಪ್ರತಿದಿನ ಪ್ರಾರ್ಥನೆಗಾಗಿ ಸಮರ್ಪಿಸಿರಿ, ಪ್ರತಿದಿನ ದೇವರ ವಾಕ್ಯ ಓದಲಿಕ್ಕೆ ಸಮರ್ಪಿಸಿರಿ, ಪ್ರತಿದಿನ ಪ್ರಾರ್ಥನೆ ಮಾಡಲಿಕ್ಕೆ ಸಮರ್ಪಿಸಿರಿ, ಪ್ರತಿದಿನ ಪರಿಶುದ್ಧಾತ್ಮರ ಜೊತೆ ಜೀವಿಸಲಿಕ್ಕೆ ತೀರ್ಮಾನವನ್ನು ತಗೊಳ್ಳಿ, ಪ್ರತಿದಿನ ಪರಿಶುದ್ಧತೆಯಲ್ಲಿ ಜೀವಿಸಲಿಕ್ಕೆ ತೀರ್ಮಾನವನ್ನು ತಗೊಳ್ಳಿ. ಆಮೇಲೆ ಮುಂದೆ ಹೋಗುವ ದಿನಗಳು ಉಪದ್ರವ ದಿನಗಳಾಗಿರುತ್ತೆ. ಆಮೇಲೆ ಬಟ್ ದೇವರಲ್ಲಿ ನೆಲೆಗೊಳ್ಳುವವರು ಆಮೇಲೆ ಮುಂಚೆಕ್ಕಿಂತ ಹೆಚ್ಚಾಗಿ ಶಾರ್ಪ್ ಆಗಿರ್ತಾರೆ. ಹಾಲೆಲೂಯ. ಫಲ ಕೊಡೋ ವೃಕ್ಷವಾಗಿರ್ತೀರಾ. ಹಾಲೆಲೂಯ. ಪರಿಶುದ್ಧಾತ್ಮನ ಹೀಗೆ ಮಾತಾಡಿದ್ರು. ಹೊಸ ಹೊಸ ಏರಿಯಾಗಳು ನನ್ನ ಸಭೆಗಾಗಿ ತರೀತಾ ಇದ್ದೀನಿ. ಆಮೇಲೆ ಎಷ್ಟೋ ವರ್ಷ ರಕ್ಷಣೆ ಹೊಂದಿ ಎಷ್ಟೋ ವರ್ಷ ನಾನು ಚರ್ಚಿಗೆ ಬರ್ತಾ ಇದ್ದೀನಿ. ಬಟ್ ಎಲ್ಲ ವರ್ಷಕ್ಕಿಂತ 2020ನೇ ವರ್ಷ ನೀವು ಫಲ ಕೊಡೋ ವೃಕ್ಷವಾಗಿರ್ತೀರಾ, ಫಲ ಕೊಡೋ ದೇವರ ಮಕ್ಕಳಾಗಿರ್ತೀರಾ, ಬೆಳೆಯುವ ಮಕ್ಕಳಾಗಿರ್ತೀರಾ, ಫಲ ಕೊಡೋ ಮಕ್ಕಳಾಗಿರ್ತೀರಾ. ಪ್ರೈಸ್ ಲಾರ್ಡ್. ಯೇಸುವಿನ ನಾಮದಲ್ಲಿ ಈ ಸೇವೆ ಬೆಳೆಯುತ್ತೆ ಎಂಬುದಾಗಿ ಪರಿಶುದ್ಧಾತ್ಮನ ಮಾತಾಡ್ತಾ ಇದ್ದಾರೆ. ದೇರ್ ಶಾಲ್ ಬಿ ಸೂಪರ್ ನ್ಯಾಚುರಲ್ ಗ್ರೋತ್ ಅಂಡ್ ಎಕ್ಸ್ಪಾನ್ಷನ್ ಫಾರ್ ದ ಚರ್ಚ್ ಇನ್ 2026. ಅದನ್ನ ನಂಬೋರು ಜೋರಾಗಿ ಕೈ ತಡಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಪರಿಶುದ್ಧಾತ್ಮನ ಮಾತಾಡಿದ್ರು. ಅನೇಕ ತರ ಸಮಸ್ಯೆಗಳು ಬರುತ್ತೆ. ಬಟ್ ಯಾರ ಕಣ್ಣು ನನ್ನ ಮೇಲೆ ಇದೆಯೋ, ಕ್ರಿಸ್ತನ ಮೇಲೆ ಇದೆಯೋ, ಅವರು ಮುಳುಗಿ ಹೋಗೋದಿಲ್ಲ. ಆಮೇಲೆ ಬೆಂಕಿ ಅವರ ಸುಡೋದಿಲ್ಲ, ನೀರು ಅವ್ರನ್ನ ಮುಳುಗಿಸೋಲ್ಲ. ನಿನ್ನ ಕಣ್ಣು ಕ್ರಿಸ್ತನ ಮೇಲೆ ಇರುವವರೆಗೂ ಈ ಭೂಮಿಯಲ್ಲಿ ಯಾವ ಶಕ್ತಿಗೂ ನಮ್ಮನ್ನ ಏನು ಮಾಡಕ್ಕಾಗೋದಿಲ್ಲ ಎಂಬುದಾಗಿ ನಂಬೋರು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಹಾಲೆಲೂಯ. ವರ್ಷಗಳಿಂದ ಈ ಸಭೆ ಆರಂಭವಾಗಿದೆ. ಅನೇಕರು ಚರ್ಚಿಗೆ ಬರ್ತಾ ಇದ್ದಾರೆ, ಅನೇಕರು ಕೂಟಗಳಿಗೆ ಬರ್ತಾ ಇದ್ದಾರೆ. ಬಟ್ ಪರಿಶುದ್ಧಾತ್ಮನು ಈ ಕಾರ್ಯವನ್ನ ಸಭೆಯನ್ನು ನೋಡಿ ಮಾತಾಡ್ತಾ ಇದ್ದಾರೆ. ನೀವು ಮೊದಲನೇ ಪ್ರೀತಿಯಿಂದ ಅಗಳಿ ಹೋದವರು ವಾಪಸ್ ಪಶ್ಚಾತ್ತಾಪ ಪಟ್ಟು ಮೊದಲನೇ ಪ್ರೀತಿಗೆ ಹಿಂತಿರುಗಿರಿ ಎಂಬುದಾಗಿ ಪರಿಶುದ್ಧಾತ್ಮನು ಸಭೆಯನ್ನು ನೋಡಿ ಮಾತಾಡ್ತಾ ಇದ್ದಾರೆ. ಹಾಲೆಲೂಯ. ದೇವರಾತ್ಮನು ಹೀಗೆ ಮಾತಾಡಿದ್ರು. ಆಮೇಲೆ ಚಿಕ್ಕ ಮಕ್ಕಳಿಗೆ ಯವ್ವನಸ್ಥರಿಗೋಸ್ಕರ ವಿಶೇಷವಾಗಿ ಪ್ರೇಯರ್ ಮಾಡಿ. ಹಾಲೆಲೂಯ. ಚಿಕ್ಕ ಮಕ್ಕಳು ಯವ್ವನಸ್ಥರು ಆಮೇಲೆ ಅವರು ಸಮರ್ಪಿಸುವುದಾದರೆ, ಅವರು ದಾಹ ಇರುವುದಾದರೆ, ದೇವರು ಮಾಂಸವಾದ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಬರೆದಿರುವ ಹಾಗೆ ಮನುಷ್ಯರಾದ ಎಲ್ಲರ ಮೇಲೆ ನನ್ನ ಆತ್ಮವನ್ನ ಸುರಿಸ್ತೀನಿ. ಅಪೊಸ್ತಲ ಕೃತ್ಯಗಳು 2:2ನೇ ಅಧ್ಯಾಯದ 17-18ನೇ ವಾಕ್ಯ. ಸೊ ಎಷ್ಟು ಜನ ನಂಬ್ತೀರಾ? ಎಲ್ಲ ವರ್ಷಕ್ಕಿಂತ 2026ನೇ ವರ್ಷ ನಾನು ಬೆಳಿಲಿಕ್ಕೆ ಹೋಗ್ತಾ ಇದ್ದೀನಿ. ಹಾಲೆಲೂಯ. ಸಭೆ ಬೆಳಿಲಿಕ್ಕೆ ಹೋಗ್ತಾ ಇದೆ. ಹಾಲೆಲೂಯ. ಹೊಸ ಹೊಸ ಏರಿಯಾಗಳಿಗೆ ದೇವರು ಬಾಗಿಲು ತೆಗೀತಾ ಇದ್ದಾರೆ. ಹೊಸ ಏರಿಯಾಗಳಿಗೆ ದೇವರು ಕೂಟಗಳು ಓಪನ್ ಮಾಡ್ತಾ ಇದ್ದಾರೆ. ಇದು ಯೇಸುವಿನ ನಾಮದಲ್ಲಿ ಸಂಭವಿಸುತ್ತೆ ಎಂಬುದಾಗಿ ನಂಬೋರು ದೇವರಿಗೆ ಸ್ತೋತ್ರ ತಿಳಿಸೋಣ. ಹಾಲೆಲೂಯ. ಸುಳ್ಳು ಹೇಳಲಿಕ್ಕೆ ದೇವರು ಮನುಷ್ಯನಲ್ಲ, ಕೊಟ್ಟ ಮಾತು ನಿರ್ವಹಿಸಲಿಕ್ಕೆ ಆತನು ಶಕ್ತನಾಗಿರೋ ದೇವರಾಗಿದ್ದಾರೆ. ಗಾಡ್ ವಾಂಟ್ಸ್ ಹಿಸ್ ಪೀಪಲ್ ಟು ಗ್ರೋ ಟು ಮೆಚುರಿಟಿ. ಹಾಲೆಲೂಯ. ಟು ಗ್ರೋ ಟು ಮೆಚುರಿಟಿ ಇನ್ 2026 ಬಿಕಾಸ್ ದ ಬೈಬಲ್ ಸೇಸ್ 2 Timothy 2:21 ಯಾರು ಅವರನ್ನ ಅಶುದ್ಧತೆಯಿಂದ ಶುದ್ಧೀಕರಿಸಿಕೊಳ್ತಾರೋ ಅವರು ಸಭೆ ಒಳಗಡೆನೋ ಸಭೆ ಆಚೆಗಡೆನೋ ದೇವರು ಉಪಯೋಗಿಸುವ ಪಾತ್ರೆ ಆಗಿ ದೇವರು ಮಾರ್ಪಡಿಸ್ತಾರೆ. ಇವತ್ತು ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ. ಹಾಲೆಲೂಯ. 2026ನೇ ವರ್ಷ 7 ದಿನ 365 ದಿವಸ ದೇವರ ಪ್ರಸನ್ನತೆ, ದೇವರ ಅಭಿಷೇಕ, ದೇವರ ಕೃಪೆ ನಮ್ಮ ಮೇಲೆ ಇರಲಿ. ಹಾಲೆಲೂಯ. ಎಲ್ಲ ವರ್ಷಕ್ಕಿಂತ ವಾಕ್ಯ ಕೀರ್ತನೆ 23:5ನೇ ವಾಕ್ಯದಲ್ಲಿ ಬರೆದ ಹಾಗೆ ನನ್ನ ಪಾತ್ರೆ ತುಂಬಿ ಹರಿಯುತ್ತೆ. ಹಾಲೆಲೂಯ. ಅಂತ ಅನುಭವಕ್ಕೆ ದೇವರು ಸಭೆಯನ್ನು ನಡೆಸಲಿ. ಆತ್ಮದಲ್ಲಿ ತುಂಬಿ ನಡೆಯುವ ಅನುಭವಗಳು, ಪರಿಶುದ್ಧಾತ್ಮನಲ್ಲಿ ತುಂಬಿ ನಡೆಯುವಂತ ಅನುಭವಗಳು, ಅಂತ ಒಂದು ಕೃಪೆ ದೇವರು ಇವಾಗಲೇ ನಂಬುವವರಿಗೆ ಕೊಡ್ತಾ ಇದ್ದಾರೆ ಎಂಬುದಾಗಿ ನಂಬುವರು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಪರಿಶುದ್ಧಾತ್ಮನ ಸಭೆ ನೋಡಿ ಹೀಗೆ ಮಾತಾಡಿದ್ರು. ಹಾಲೆಲೂಯ. ಯಾರೆಲ್ಲ ನನ್ನ ಮನಪೂರ್ವಕವಾಗಿ ಪ್ರೀತಿಸ್ತಾರೋ ಅವರು ಎಲ್ಲ ರೀತಿಯಲ್ಲೂ ಆಶೀರ್ವದಿಸಲ್ಪಡ್ತಾರೆ. ಆಮೇಲೆ ನನ್ನನ್ನು ದೇವರನ್ನ ಪ್ರೀತಿಸುವವರು ಎಲ್ಲ ರೀತಿಯಲ್ಲೂ ಆಶೀರ್ವದಿಸಲ್ಪಡ್ತಾರೆ. ಹಾಲೆಲೂಯ. ಪ್ರೈಸ್ ಲಾರ್ಡ್. ಚಿಕ್ಕ ಮಕ್ಕಳಿಗೋಸ್ಕರ ನಾವು ಪ್ರೇಯರ್ ಮಾಡೋಣ, ಯವ್ವನಸ್ಥರಿಗೋಸ್ಕರ ನಾವು ಪ್ರೇಯರ್ ಮಾಡೋಣ. ಹಾಲೆಲೂಯ. ಅವ್ರ ಮುಖಾಂತರ ಒಂದು ದೊಡ್ಡ ಉಜ್ಜೀವನ ಯೇಸುವಿನ ನಾಮದಲ್ಲಿ ಸಭೆ ಒಳಗಡೆ ಬರಲಿ, ದೇಶದಲ್ಲಿ ದೇವರು ಕಳಿಸಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಹಾಲೆಲೂಯ. ಪ್ರೈಸ್ ಲಾರ್ಡ್. ಸಭೆಯ ಐಕ್ಯತೆಯನ್ನು ಕಾಪಾಡಿಕೊಳ್ಳಕ್ಕೆ ದೇವರು ನಮಗೆ ಕೃಪೆಯನ್ನು ಕೊಡಲಿ. ಎಲ್ಲ ಭಿನ್ನತೆಯ ದುರಾತ್ಮಗಳ ಮೇಲೆ ದೇವರು 2026ನೇ ವರ್ಷ ಪರಿಪೂರ್ಣವಾಗಿ ಜಯವನ್ನ ಕೊಡ್ಲಿ. ನಂಬೋರು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಹಾಲೆಲೂಯ. ಹಾಲೆಲೂಯ. ಇವತ್ತು ನಾನು ಯೇಸುವಿನ ನಾಮದಲ್ಲಿ ಘೋಷಿಸ್ತಾ ಇದ್ದೀನಿ. ಹಾಲೆಲೂಯ. ದೇವರ ಆತ್ಮನ ಹೀಗೆ ತಿಳಿಸ್ತಾ ಇದ್ದಾರೆ, ನಿಮ್ಮನ್ನ ಎಲ್ಲ ಪಾಪಗಳಿಂದ, ಅಶುದ್ಧತೆಗಳಿಂದ, ಕೋಪದಿಂದ, ದ್ವೇಷದಿಂದ ನಿಮ್ಮನ್ನ ಶುದ್ಧೀಕರಿಸಿಕೊಳ್ಳ್ರಿ. ನೀವು ಶುದ್ಧೀಕರಿಸಿಕೊಳ್ಳೋದಾದ್ರೆ ದೇವರ ಆತ್ಮನ ಕೊಡುವಂತ ವಾಗ್ದಾನ, ನಾನೇ ನಿಮ್ಮ ಜೊತೆ
ಜೊತೆ ಇದ್ದು ಹಾಲೆಲೂಯ ಆಳವಾದ ರೀತಿಯಲ್ಲಿ ಪರಿಶುದ್ಧಾತ್ಮನ ನಿನ್ನಲ್ಲಿ ನಿನ್ನ ಮುಖಾಂತರ ಕಾರ್ಯ ಮಾಡುವನು ಎಂಬುದಾಗಿ ದೇವರಾತ್ಮನ ಸಭೆಯೊಂದಿಗೆ ಮಾತಾಡ್ತಾ ಇದ್ದಾರೆ. ಹಾಲೆಲೂಯ. ಅದನ್ನ ನಂಬರು ದೇವರು ನಮಗೆ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಹಾಲೆಲೂಯ. ದೇವರ ಈ ವಾಕ್ಯದ ಮುಖಾಂತರ ನಮ್ಮನ್ನು ಆಶೀರ್ವದಿಸಲಿ. ಒಂದು ನಿಮಿಷ ಕಣ್ಣನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಹಾಲೆಲೂಯ. ದೇವರು ಕೊಡದ ಪ್ರತಿ ವಾಗ್ದಾನಗಳು ಯೇಸುವಿನ ನಾಮದಲ್ಲಿ ನೆರವೇರಲಿ. ಆಮೇಲೆ ನಾನು ಚಿಕ್ಕವರನ್ನ ದೊಡ್ಡ ಜನಾಂಗವಾಗಿ ಮಾಡ್ತೀನಿ ಎಂಬ ವಾಕ್ಯ ನೆರವೇರಲಿ ಕರ್ತನೆ. ಯಾರೆಲ್ಲ ದೇವರ ಕರೆಯ ಸಭೆಗೆ ಬರೋ ಪ್ರತಿಯೊಬ್ಬರು ಕೂಡ ಅವರವರ ಕರೆಗಳನ್ನು ಪೂರೈಸುವಂತೆ ನಿನ್ನ ಕೃಪೆಯನ್ನು ಅವರ ಮೇಲೆ ಸುರಿಸು ಎಂಬುದಾಗಿ ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ. ಏನೆಲ್ಲ ನಷ್ಟವಾಗಿದೆಯೋ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ಆ ಬೆಂಕಿ ತಿರುಗಿ ಹರಡಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ದೇವರಾಗಿರುವ ಅನ್ಯೋನ್ಯತೆ, ಐಕ್ಯತೆ, ಸಂಬಂಧ ಯೇಸುವಿನ ನಾಮದಲ್ಲಿ 2026ನೇ ವರ್ಷ ಪ್ರತಿದಿನ ಹೆಚ್ಚಾಗಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ತಿರುಗಿ ದೇವರ ಮಕ್ಕಳನ್ನು ನೋಡಿ ಘೋಷಿಸ್ತಾ ಇದ್ದೀನಿ. ದೇವರ ಮಕ್ಕಳಿಗೆ ವಿರೋಧವಾಗಿ ಬರುವ, ಸಭೆಗೆ ವಿರೋಧವಾಗಿ ಬರುವ ಯಾವ ಆಯುಧವು ಫಲಿಸಬಾರದು. ದೇವರ ಚಿತ್ತ ಒಂದೇ ನೆರವೇರಲಿ ಎಂಬುದಾಗಿ